ಥೇಟ್ ಅರಮನೆಯಂತಿರೋ ಆ ಮನೆಯಲ್ಲಿ ಚಿನ್ನಾಭರಣದ ಆಗರವೇ ಇತ್ತು. ಅದೇ ಚಿನ್ನದ ಮೇಲೆ ಕಣ್ಣು ಹಾಕಿದ್ದ ಆ ದಂಪತಿ ಜಸ್ಟ್ 30 ನಿಮಿಷದಲ್ಲೇ 18 ಕೋಟಿ ಮೌಲ್ಯದ ಗೋಲ್ಡ್ ದೋಚಿದ್ದಾರೆ. ಮಾರತಳ್ಳಿಯ ಉದ್ಯಮಿ ಮನೆಯಲ್ಲಿ ದೋಚಿದ್ಯಾರು ಅನ್ನೋದು ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಕೆಲಸಕ್ಕೆ ಇದ್ದಂತಹ ದಂಪತಿಗಳಿಂದ 18 ಕೋಟಿ ಮೌಲ್ಯದ ಚಿನ್ನಾಭರಣ ನಗದು ಕಳ್ತನ ಆಗಿರುವಂಥದ್ದು. ಪವರ್ ಆಫ್ ಮಾಡಿದ್ದಾನೆ, UPS ಆಫ್ ಮಾಡಿದ್ದಾನೆ, CCTV ಎಲ್ಲ ಬಂದಾಗ್ಬಿಡುತ್ತೆ. ನಾನು ಜಾಸ್ತಿ ಯಾವುದು ಖರ್ಚು ಮಾಡ್ತಾ ಇರಲಿಲ್ಲ. ಸೇವ್ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ, ಇಷ್ಟ ಆಗಿದ್ದ ಒಡವೆ ಎಲ್ಲ ಯಾವುದೂ ಇಲ್ಲ. ಅರಮನೆಯಂಥ ಮನೆ, ಇದೇ ಭವ್ಯ ಬಂಗಲೆಯನ್ನ ಮನೆಗೆಲಸದವರೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಜಸ್ಟ್ 30 ನಿಮಿಷದಲ್ಲೇ 18 ಕೋಟಿ ಮೌಲ್ಯದ ಚಿನ್ನಾಭರಣ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. 30 ವರ್ಷದಿಂದ ಕೂಡಿಟ್ಟ ಚಿನ್ನ 30 ನಿಮಿಷದಲ್ಲೇ ಅಬೇಸ್. ಮನೆ ಕೆಲಸದವರಿಂದಲೇ 18 ಕೋಟಿಯ ಚಿನ್ನಾಭರಣ ಕಳ್ಳತನ. ಬೆಂಗಳೂರಿನ ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ ಅವರಿಗೆ ಸೇರಿತು. ಇತ್ತೀಚೆಗಷ್ಟೇ ಮಗಳ ಮದುವೆ ಮಾಡಿರೋ ಶಿವಕುಮಾರ್ ಮಗಳ ಮದುವೆಗಂತಾನೆ ಈ ಮನೆಯನ್ನ ನವೀಕರಣ ಮಾಡಿಸಿದ್ರು. ಇದೇ ಮನೆಯಲ್ಲಿ ನೇಪಾಳ ಮೂಲದ ವಿಕಾಸ್ ದಂಪತಿ ಕೆಲಸ ಮಾಡ್ತಿದ್ರು. 9 ತಿಂಗಳು ಕೆಲಸ ಮಾಡಿದ್ದ ದಂಪತಿ ಕೆಲಸ ಬಿಡ್ತಿದ್ದಂತೆ ಅವರ ಜಾಗಕ್ಕೆ 20 ದಿನಗಳ ಹಿಂದಷ್ಟೇ ದಿನೇಶ್ ಹಾಗೂ ಮಾಯಾ ಅನ್ನೋ ನೇಪಾಳಿ ದಂಪತಿ ಬಂದಿದ್ರು. 20 ದಿನದಲ್ಲೇ ಮನೆಯವರ ನಂಬಿಕೆ ಗಳಿಸಿದ್ದ ಇದೇ ಕಳ್ ಜೋಡಿ ಇಡೀ ಮನೆಯನ್ನೇ ದೋಚಿದ್ದಾರೆ. ಮಗಳ ಮದುವೆ ಮುಗಿಸಿದ್ದ ಶಿವಕುಮಾರ್ ಇತ್ತೀಚೆಗೆ ಸ್ನೇಹಿತರ ಜೊತೆ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಮನೆಯಲ್ಲಿದ್ದ ಪತ್ನಿ, ಮಗ ಹಾಗೂ ಸೊಸೆ ಕೂಡ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಜನವರಿ 25ರಂದು ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ನೇಪಾಳಿ ದಂಪತಿ ಕೈಚಳಕ ತೋರಿಸಿದ್ದಾರೆ. 5-6 ಜನರನ್ನ ಕರೆತಂದ ದಿನೇಶ್ ಮೊದಲು ಸಿಸಿ ಕ್ಯಾಮೆರಾ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬಳಿಕ ಡಿಜಿಟಲ್ ಲಾಕರ್ ಅನ್ನ ಕಬ್ಬಿಣದ ರಾಡ್ನಿಂದ ಮುರಿದ್ರು. 11.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ ಸೇರಿದಂತೆ 11.5 ಲಕ್ಷ ನಗದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪವರ್ ಆಫ್ ಮಾಡಿದ್ದಾನೆ, UPS ಆಫ್ ಮಾಡಿದ್ದಾನೆ, ಆಮೇಲೆ ವೈಫೈ ಆಫ್ ಮಾಡಿದ್ದಾನೆ. ಎಲ್ಲ ಆಫ್ ಮಾಡಿದಾದ್ಮೇಲೆ ಅದೇ ಲಾಸ್ಟ್ ಆಫ್ ಮಾಡಾದ್ಮೇಲೆ CCTV ಎಲ್ಲ ಬಂದಾಗ್ಬಿಡುತ್ತೆ. ಅಷ್ಟೊತ್ತಿಗೆ ಅವಳು ಅಲ್ಲಿಂದ ಕೊಟ್ಟಿದ್ದಾಳೆ. ಅಷ್ಟು 20-22 ದಿವಸದೊಳಗಡೆ ಇದು ಇಷ್ಟೊಂದು ಪ್ಲಾನ್ ಮಾಡಿದ್ದಾರೆ. ಮಕ್ಕಳಿಗಾಗಿ ಕೂಡಿಟ್ಟ ಚಿನ್ನ ಕದೀಮರ ಪಾಲು. ಶಿವಕುಮಾರ್ ಪತ್ನಿ ಮಾಲಿನಿ 30 ವರ್ಷದಿಂದಲೂ ಚಿನ್ನ ಖರೀದಿ ಮಾಡ್ತಾ ಸಂಗ್ರಹಿಸಿಟ್ಟಿದ್ರು. ಹೆಣ್ಮಕ್ಕಳಿಗೆ ಹಂಚಲು ನಿರ್ಧರಿಸಿದ್ರು. ಮದುವೆ ಮುಗಿಯುತ್ತಿದ್ದಂತೆ ಚಿನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದ್ರೆ ಈ ಮನೆಯಲ್ಲಿ ಡಿಜಿಟಲ್ ಲಾಕರ್ ಇದ್ದಿದ್ರಿಂದ ಚಿನ್ನ ಇಲ್ಲೇ ಇರ್ಲಿ ಎಂದಿದ್ರಂತೆ. 30-40 ವರ್ಷದಿಂದ ನಾವು ಸ್ವಲ್ಪ ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ ಸರಿ, ಎಲ್ಲರಿಗೂ ಅವರಿಬ್ರಿಗೂ ಕೊಟ್ಬಿಡೋಣ ಅಂದರೆ ಅವ್ರಿಗೆ ಅಲ್ಲಿ ಸೇಫ್ಟಿ ಇರಲಿಲ್ಲ. ನಾನು ಲಾಕರ್ ಇಟ್ಕೊಂಡಿಲ್ಲಿ ನಾನು ಇಟ್ಕೊಂಡಿದ್ದೆ. ದೊಡ್ಡ ಮಗಳದು ಚಿಕ್ಕ ಮಗಳದೆಲ್ಲ ಇಟ್ಕೊಂಡಿದ್ವಿ ನಾವು. ಹಳಿಯಿಂದ ಚಿಕ್ಕ ಹಳಿಯಿಂದ ಎಲ್ಲ ಇಲ್ಲೇ ಇಟ್ಕೊಂಡು ಸೇವ್ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ, ಇಷ್ಟ ಆಗಿದ್ದ ಒಡವೆ ಎಲ್ಲ ಯಾವುದೂ ಇಲ್ಲ. ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗೂ ಕೂಡ ಸದ್ಯಕ್ಕೆ ಪೊಲೀಸರು ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪ ನಾಯಕ್, TV9 ಬೆಂಗಳೂರು.